ಡಿಸೆಂಬರ್ 25ರಂದು ಬೆತ್ಲೆಹೆಮ್ನ ಒಬ್ಬ ಕೊಠಡಿಯಲ್ಲಿ ಪ್ರಕಾಶಮಾನವಾದ ನಕ್ಷತ್ರ ಹೊಳೆಯುತ್ತದೆ. ಮರೆಮಾಚಿದ ಗೋದಾಮಿನಲ್ಲಿ ಶಿಶು ಯೇಸು ಮಂಜಿನಲ್ಲಿದ್ದಾನೆ. ಮೇರಿ ಮತ್ತು ಜೋಸೆಫ್ ಹರ್ಷದಿಂದ ನೋಡುತ್ತಾರೆ. ಮೇಕಸಾಲಿಗಳು ಮತ್ತು ಜ್ಞಾನಿಗಳು ಉಡುಗೊರೆಗಳೊಂದಿಗೆ ಆಗಮಿಸುತ್ತಾರೆ. ಆಕಾಶದಲ್ಲಿ ದೇವದೂತರು ಹಾಡುತ್ತಾರೆ, ಭೂಮಿಯಲ್ಲಿ ಶಾಂತಿಯುಂಟಾಗಲಿ. ಈ ದಿನವನ್ನು ನಾವು ಕ್ರಿಸ್ಮಸ್ ಎಂಬ ಹಬ್ಬವಾಗಿ ಆಚರಿಸುತ್ತೇವೆ. ಯೇಸು ಒಬ್ಬ ದಯಾಳು ಹುಡುಗ. ಅವನು ಹಸಿವಿನಿಂದಿರುವ ಮಗುವಿಗೆ ಆಹಾರವನ್ನು ಹಂಚುತ್ತಾನೆ. ಅವನು ಕಾಯುತ್ತಿರುವ ಹಳೆಯ ವೃದ್ಧೆಯನ್ನು ಸಮಾಧಾನಪಡಿಸುತ್ತಾನೆ. ಜನರು ಅವನ ಸ್ನೇಹಪೂರ್ಣ ಕಥೆಗಳನ್ನು ಕೇಳಲು ಸೇರುತ್ತಾರೆ. ಮಕ್ಕಳು ಅವನ ಸುತ್ತ ಕುಳಿತು ನಗುತ್ತಾ ಕೇಳುತ್ತಾರೆ. ಆದರೆ ಕೆಲವರು ಕೋಪಗೊಂಡು ಯೇಸುವನ್ನು ಅರ್ಥಮಾಡಿಕೊಳ್ಳಲಾಗದವರಾಗುತ್ತಾರೆ. ಯೇಸು ಒಂದು ಬಾರಿ ಮರದ ಶಿಲುಬೆಯನ್ನು ಹೊರುತ್ತಾನೆ. ಅವನು ಬಿಸುಕುಟ್ಟಿದರೂ ಒಂದು ಮಾತು ಉಲ್ಲಾಸಿಸುತ್ತಿಲ್ಲ. ಅವನು ಎಲ್ಲರಿಗಾಗಿ ತನ್ನ ಪ್ರಾಣವನ್ನು ಕೊಡುವನು. ಇದು ಎಷ್ಟು ಮಹತ್ವದ ಪ್ರೀತಿ! 3 ದಿನಗಳ ನಂತರ ಸಮಾಧಿ ಖಾಲಿಯಾಗಿರುತ್ತದೆ. ಯೇಸು ಮರುಜೀವನ ಪಡೆದಿರುತ್ತಾನೆ. ಅವನ ಗೆಳೆಯರು ಆಶ್ಚರ್ಯಚಕಿತರಾಗಿ ಸಂತೋಷಪಡುತ್ತಾರೆ. ಯೇಸು ನಗುತ್ತಾ ಹೇಳುತ್ತಾನೆ, ನಾನು ಯಾವತ್ತೂ ನಿಮ್ಮ ಜೊತೆಯಲ್ಲಿರುತ್ತೇನೆ. ಇಂದು ಮಕ್ಕಳು ಆಟವಾಡುತ್ತಾ ಪ್ರೀತಿಯಿಂದ ಹಂಚಿಕೊಳ್ಳುತ್ತಾರೆ. ಜನರು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾರೆ, ಯೇಸು ಮಾಡಿದಂತೆ. ನಾವು ಈ ದಿನವನ್ನು ಈಸ್ಟರ್ ಆಗಿ ಸಂತೋಷದಿಂದ ಆಚರಿಸುತ್ತೇವೆ. ಏಕೆಂದರೆ ಯೇಸು ನಮ್ಮ ಹೃದಯಗಳಲ್ಲಿ ಸದಾ ಜೀವಂತವಾಗಿರುವನು.